ನಮಸ್ತೆ, ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ಕೆ ರಂಗಸ್ವಾಮಿ, ಸಮೃದ್ಧಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಈ ದಿನ ಇಲ್ಲಿ ಮೈಸೂರು ಭಾಗದಲ್ಲಿ ಏನು ಕಾರ್ಯಕ್ರಮ ಅಂದರೆ, ನಮ್ಮ ಸಂಘಟನೆ ವತಿಯಿಂದ ನಮ್ಮ ಸಮೃದ್ಧಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ರವಿಗೌಡರು ಸಾಹೇಬರು ಹುಟ್ಟುಹಬ್ಬ ಇದೆ. ಅದರ ವಿಚಾರವಾಗಿ ಮೊದಲನೇಗೆ ಅವರು ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ಅದರ ಪ್ರಯುಕ್ತ ನಮ್ಮ ಸಮೃದ್ಧಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮೈಸೂರು ಪ್ರಾಂತ್ಯ ಜಿಲ್ಲಾ ಘಟಕ ಒಂದು ಉದ್ಘಾಟನೆ ಈ ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೂ ಈ ಕಾರ್ಯಕ್ರಮದ ಪ್ರಯುಕ್ತ ಹಾಗೂ ನಮ್ಮ ರವಿಗೌಡ ಅಂತ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಜೀವಿ ಬಳಗ ಎಲ್ಲ ಒಂದು ದಲಿತ ಪರ ಸಂಘಟನೆ, ಎಲ್ಲ ರೈತ ಪರ ಸಂಘಟನೆಗಳ ಸಮ್ಮುಖದಲ್ಲಿ ವೈದ್ಯರ ಕ್ಯಾಂಪ್ ಹಾಕ್ಕೊಂಡು ಆರೋಗ್ಯ ಒಂದು ತಪಾಸಣೆ ಮಾಡಿಸೋಂಥ ಕೆಲಸ ಮಾಡಿ, ಆಮೇಲೆ ಸ್ಥಳೀಯವಾಗಿ ಒಳ್ಳೆ ಕೆಲಸಗಳು ಮಾಡಬೇಕಂತೇಳಿ ನಾವು ಹೊರಟಿರೋದ್ರಿಂದ ಶಾಲಾ ಮಕ್ಕಳಿಗೆ ಬುಕ್ ಕೊಡೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಾಗೂ ನೂತನ ಪದಾಧಿಕಾರಿಗಳಾದ ಜಿಲ್ಲಾಧ್ಯಕ್ಷರಾದ ನಮ್ಮ ಕಿರಣ್ ಗೌಡ್ರನ್ನ ಹಾಗೂ ರಾಜ್ಯ ಗೌರವಾಧ್ಯಕ್ಷ ರವಿಗೌಡರು, ಇನ್ನು ಮಧುಸೂದನ್, ಆಮೇಲೆ ಉಪಾಧ್ಯಕ್ಷರುಗಳು ಎಲ್ಲ ಜಿಲ್ಲಾ ಅಶೋಕ್ ಕುಮಾರ್ ಅವರು, ಲೋಕೇಶ್ ಕುಮಾರ್ ಅವ್ರನ್ನ, ಅರುಣನ್ ಅವ್ರನ್ನ ಎಲ್ಲರನ್ನ ಸಮೇತ ಜಿಲ್ಲಾ ಉಪಾಧ್ಯಕ್ಷರಾಗಿ ಸಾಜಿದ್ ಅವ್ರನ್ನ ನೇಮಕ ಮಾಡ್ತಾ ಈ ದಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹಾಗೂ ಪದಾಧಿಕಾರಿಗಳ ನೇಮಕ ಮಾಡಿ ಸಂಘಟನೆ ಬಲಗೊಳಿಸಬೇಕಂತೇಳಿ ಈ ಮೂಲಕ ಎಲ್ಲರಿಗೂ ಆದೇಶವನ್ನು ಪ್ರತಿ ನೀಡಿ ಈ ಮೂಲಕ ತಿಳಿಸ್ತೇವೆ. ಎಲ್ಲ ಜಲ ಭಾಷೆಗೋಸ್ಕರ ಅನ್ಯಾಯವಾದಾಗ, ಆಮೇಲೆ ಪ್ರತ್ಯೇಕವಾಗಿ ಯಾರಿಗೆ ತೊಂದರೆ ಆಗುತ್ತೋ, ಕೆಲವು ಕಚೇರಿಗಳಲ್ಲಾಗಿರ್ಬೋದು, ಆಮೇಲೆ ಕೆಲ ಹಾಸ್ಪಿಟಲ್ಗಳಲ್ಲಿ ತೊಂದರೆಗಳಾಗ್ತಿರುತ್ತೆ, ಎಲ್ಲೂ ಕೆಲಸಗಳಾಗ್ತಿರಲ್ಲ, ಕಷ್ಟ ಯಾರಿಗಿರ್ತೋ ಅವ್ರಿಗೆ ಸಪೋರ್ಟ್ ಮಾಡೋಂಥ ಒಂದು ಸಮಾಜ ಸೇವೆ ಮಾಡೋಂಥ ಕರ್ತವ್ಯ ನಮ್ಮದು ಸಂಘಟನೆ ಉದ್ದೇಶ ಆಗಿರುತ್ತೆ ಸರ್. ಮೇನ್ ಬುನಾದಿ ಬಂದ್ಬಿಟ್ಟು ನಮ್ಮ ನಾಡು ನುಡಿ ಜಲಕ್ಕೋಸ್ಕರ ನಮ್ಮ ಕರ್ನಾಟಕ ನಾಡಲ್ಲಿ ಕರ್ನಾಟಕನ ಸಾರ್ವಭೌಮನಿಗೆ ನಾವು ಒಂದು ಪ್ರಾರ್ಥನೆ ರೆಡಿ ಮಾಡಿದ್ದೀವಿ. ನಮಸ್ತೆ. ಸಮೃದ್ಧಿ ಕರ್ನಾಟಕ ರಕ್ಷಣಾ ವೇದಿಕೆ ದಲಿತರ, ಜನಪರ, ರೈತರ ಪರ ನಿಂತಿರೋದೊಂದು ಇದರ ಸಂಘಟನೆ. ಇದನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಹಾಗೂ ಹೆಚ್ಚಿನ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸಗಳು ಮಾಡ್ಕೊಂಡು ಇದಕ್ಕೆ ಇದು ಮಾಡ್ತೀವಿ, ಸಪೋರ್ಟು ಮಾಡ್ಕೊಂಡು ನಮ್ಮ ಭಾಷೆ ಹಾಗೂ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ರಂಗಸ್ವಾಮಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಕಿರಣ್ ಗೌಡರು ಇವರ ವತಿಯಿಂದ, ಇವರ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ. ಹಾಗೂ ಸ್ನೇಹಜೀವಿ ಬಳಗ ಇಲ್ಲಿ ನಮ್ಮದು ಒಂದೊಳ್ಳೆ ಸಂಘ ಇದೆ. ಆ ಸಂಘದಲ್ಲೂ ನಾವು ಒಳ್ಳೆಯ ಕೆಲಸ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡು ನಮ್ಮ ಸ್ನೇಹಜೀವಿ ಬಳಗದ ನಮ್ಮ ಪ್ರತಿಯೊಬ್ಬರು ನಮ್ಮ ಪದಾಧಿಕಾರಿಗಳು ಸಪೋರ್ಟ್ ಕೊಡ್ಕೊಂಡು ಇವತ್ತೊಂದು ದಿನ ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಸಮೃದ್ಧಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಉದ್ಘಾಟನೆ ಮಾಡಿ, ಹಾಗೂ ಇವತ್ತು ಅನುದಾನ ಇದೆ, ಅನಾಥಾಶ್ರಮಕ್ಕೆ ದಿನಸಿಗಿಟ್ಟಿದೆ, ಇನ್ನು ಇತ್ಯಾದಿಗಳು ಸದ್ಯ ಮುಖ್ಯ ಅತಿಥಿಗಳು ಬರಲಿದ್ದಾರೆ. ನಮಸ್ಕಾರ. ಸ್ನೇಹಜೀವಿ ಬಳಗ ಹುಟ್ಟುಗಡ್ಡಿ ನಮ್ಮ ಈ ಒಂದು ಸಂಘದ ವತಿಯಿಂದ ಸುಮಾರು ಸಮಾಜ ಸೇವೆಗಳು ಮಾಡ್ಕೊಂಡು ಬಂದಿದ್ದೀವಿ. ಈಗಾಗಲೇ ದಲಿತರಿಗಾಗ್ಬೋದು, ಕಂಪನಿಗಳಲ್ಲಿ ಕೆಲವು ಸಮಸ್ಯೆ ಆಗಿರ್ಬೋದು, ಇದುವರೆಗೂ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಇದುವರೆಗೂ ರೂಪಿಸ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಸಂಘದ ಅಧ್ಯಕ್ಷರಾದಂಥ ರವಿಗೌಡ ಸರ್ ಅಂತ ಎಲ್ಲ ಮಾಡ್ಕೊಂಡಿದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಗೆ ಇನ್ನೂ ಸಪೋರ್ಟಿವ್ ಆಗಿ ರಾಜ್ಯ ಘಟಕದ ವತಿಯಿಂದ ಮೈಸೂರು ಜಿಲ್ಲಾ ಅಧ್ಯಕ್ಷರನ್ನಾಗಿ ರವಿಗೌಡರು ಬಿ ಕಿರಣ್ ಗೌಡರು ಬಿ ಅವರನ್ನು ನಮಸ್ಕಾರ. ಈ ದಿನ ಸಮೃದ್ಧಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಮೈಸೂರು ಜಿಲ್ಲಾಧ್ಯಕ್ಷರನ್ನಾಗಿ ಕಿರಣ್ ಗೌಡರು ಬಿ ಅವರನ್ನು ನೇಮಕ ಮಾಡಿ ಆದೇಶ ಮಾಡಿದ್ದೇವೆ. ಜಿಲ್ಲಾಡಿ ಸರ್. ಜಿಲ್ಲಾ ಖಜಾನ್ಸಿಯಾಗಿ ನೇಮಕ ಮಾಡ್ತಿದ್ದೀವಿ ಸಮೃದ್ಧಿ ಕರ್ನಾಟಕ ರಕ್ಷಣಾ ವೇದಿಕೆಗೆ. ಅರುಣ್ ಎಲ್ಲವರನ್ನ ಮೈಸೂರು ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡ್ತಿದ್ದೇವೆ. ಜಿಲ್ಲಾಧ್ಯಕ್ಷರು ಹಾಗೆ ರೀ.
ಏನೇ ಅದು ಯಾವುದೇ ಕಷ್ಟಗಳು ಏನೇ ಬಂದರೂ ಈ ಸಮಸ್ಯೆ ಬಂದ್ರೂ ಈ ಸಂಘಟನೆಯಿಂದ ನಾವು ಮುಂದೆ ನುಗ್ತೀವಿ ಸರ್. ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ತಾರೆ. ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ತೀವಿ ಸರ್. ಏನ್ ರೂಪರೇಷೆ ಹಾಕೊಂಡಿದ್ದೀರಾ? ನಾವು ಮುಂದೆ ಇರ್ತೀವಿ ಸರ್. ಈಗ ಹೊಸ ಸಂಘಟನೆ ಓಪನ್ ಮಾಡಿದ್ದೀರಾ, ಸಿದ್ಧಾಂತಗಳು ಇದೆ, ರೂಪರೇಷೆ ಹಾಕೊಂಡು ಇದೇ ರೀತಿ ಮಾಡಬೇಕು ಅಂತ ಸರ್ ಈಗ ರೆಡಿ ಮಾಡ್ತೀವಿ ಸರ್. ಯಾಕಂದ್ರೆ ಎಲ್ಲ ಪ್ಲಾನ್ ಇದೆ. ಈಗ ಇಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಇವಾಗ ಉದ್ಘಾಟನೆ ಆಗ್ತಿರೋ ಕಾರಣ ಈಗ ಮುಂದಿನ ದಿನಗಳಲ್ಲಿ ಅವರೆಲ್ಲ ರೆಡಿ ಮಾಡ್ಕೊತಾರೆ. ಆಮೇಲೆ ಪ್ರತ್ಯೇಕವಾಗಿ ಯಾರಿಗೆ ತೊಂದರೆ ಆಗುತ್ತೆ, ಎಲ್ಲೇ ಆಗಿರ್ಬೋದು, ಕಚೇರಿಗಳಲ್ಲಾಗಿರ್ಬೋದು, ಒಂದು ಹಾಸ್ಪಿಟಲ್ಗಳಾಗಿರ್ಬೋದು, ಬಡ ಕಾರ್ಮಿಕರಿಗೆ, ಬಡ ರೋಗಿಗಳಿಗೆ ಎಲ್ಲರಿಗೂ ತೊಂದರೆ ಆಗ್ತಿದೆ. ಅವ್ರಿಗೆ ಒಳ್ಳೇದು ಮಾಡೋಂಥ ಕೆಲಸಗಳನ್ನು ನಮ್ಮ ಸಂಘಟನೆ ಕಡೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಹಾಗೆಲ್ಲ ಪದಾಧಿಕಾರಿಗಳ ಮುಖಾಂತರ ಮಾಡಿಸೋಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಅವರು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು. ಮಲೆನಾಡು ರಕ್ಷಣೆ ವೇದಿಕೆಯ ಜಿಲ್ಲಾಧ್ಯಕ್ಷರು ಹಾಗೂ ಈ ಸಂಘ ಏನು ಅಂತಂದರೆ, ನಾವು ಯಾವುದೇ ಒಂದು ರೀತಿಯಲ್ಲಿ ಆಗ್ಬೋದು, ಒಂದು ಒಳ್ಳೆ ಕೆಲಸಕ್ಕೆ ದಾರಿಲಿ ಯಾವುದೇ ಒಂದು ಜನಗಳಿಗೆ ಏನೇ ತೊಂದರೆ ಇದ್ದರೂ ನಾವು ಮುಂದೆ ಬಂದು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿ ಕಾರ್ಯಕ್ರಮಗಳೇ ಆಗ್ಬೋದು, ಪ್ರತಿಯೊಂದು ಆಗ್ಬೋದು. ಈಗ ಒಂದು ಅನಾಥಾಶ್ರಮಕ್ಕೆ ಒಂದು ಫುಡ್ ಇದು ಮಾಡ್ತಾಯಿದ್ದೀವಿ. ನೆಕ್ಸ್ಟು ಒಂದು ಉನ್ನತ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲೇ ಮಾಡೋದಂತ ನಾವು ಪ್ಲ್ಯಾನ್ ಇದೆ. ಅದು ಇನ್ನು ಅತಿ ಶೀಘ್ರದಲ್ಲೇ ಮಾಡೋದಂತ ಪ್ಲ್ಯಾನ್ ಇದೆ. ಆದರೆ ನಾವು ಈಗ ಸಂಘ ಫಸ್ಟ್ ಇವತ್ತು ಉದ್ಘಾಟನೆ ಆದ್ದರಿಂದ ಮುಂದಿನ ದಿನದಲ್ಲಿ ನಿಮಗೇನೆ ಅರ್ಥ ಆಗುತ್ತೆ. ನನ್ನ ಮಾತು ಇಷ್ಟು ಹೇಳಿ ನಾವು ಮುಗಿಸ್ತೀವಿ. ಸಹಾಯ ಮಾಡುವಂಥ ಒಂದು ಸಂಘ ಬೇಕು ಅಂತೇಳಿ ನಾವು ರಂಗಸ್ವಾಮಿ ಅವರು ಕೇಳ್ಕೊಂಡಾಗ ನಾವಿದ್ದೀವಿ. ನಮ್ಮ ಸಮೃದ್ಧಿ ಕರುನಾಡ ರಕ್ಷಣಾ ವೇದಿಕೆಯ ಸಂಸ್ಥಾಪಕರಂತ ರಂಗಸ್ವಾಮಿ ಮುಖಾಂತರ ನಾನಿದ್ದೀನಿ. ಮುಂದಿನ ನೀವು ಇದುವರೆಗೆ ಏನು ನೀವು ಸೇವೆ ಮಾಡ್ಕೊಂಡು ಬಂದಿದ್ದೀರಾ, ಅದು ಹೆಚ್ಚಿನ ಸೇವೆಗಳು ನಾವು ಸೇರಿಕೆ ಮಾಡೋಣ. ನಮ್ಮ ಒಂದು ಸಂಘಕ್ಕೆ ನೀವೆಲ್ಲ ಸೇರಿ ಇದೇ ರೀತಿ ಸಪೋರ್ಟ್ ಮಾಡಿ ನಾವು ಇನ್ನೂ ಉನ್ನತ ಮಟ್ಟದಲ್ಲಿ ಯಾವುದೋ ಒಂದು ದಲಿತರಿಗಾಗ್ಬೋದು, ಕಂಪನಿಗಳಲ್ಲಿ ತೊಂದರೆ ಆಗಿರ್ಬೋದು, ಯಾವುದೇ ರೀತಿ ಆಕ್ಸಿಡೆಂಟ್ ಆಗ್ಬೋದು, ಇಂಥ ನೊಂದ ಜೀವಿಗಳಿಗೆ ಯಾರಿಗೂ ತೊಂದರೆ ಆದ್ರೂ ನಮ್ಮಿಂದ ಆದಂಥ ಸಹಾಯ ಮಾಡೋಣ. ಜಲ, ನೆಲ, ಭಾಷೆ ಇದಕ್ಕೆ ಉನ್ನತವಾಗಿ ಮೊದಲು ನಾವು ಪ್ರಾಮುಖ್ಯತೆ ಕೊಡೋಣ ಅಂತೇಳಿ ಹೇಳಿದ್ಮೇಲೆ ಅದೇ ಒಂದು ಸಂಘಕ್ಕೆ ನಮ್ಮ ಕಿರಣ್ ಗೌಡ ಅವರು ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಮೈಸೂರು ಜಿಲ್ಲಾ ಸಂಘದಿಂದ ಅಧ್ಯಕ್ಷನಾಗಿ ಈಗ ಆಯ್ಕೆಯಾಗಿದ್ದೇನೆ. ಅದೊಂದು ಇವತ್ತು ಉದ್ಘಾಟನೆ ಸಮಾರಂಭ ಇಟ್ಕೊಂಡಿದ್ದೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಹಾಗೆ ನಮ್ಮ ಇವರು ಲೋಕೇಶ್ ಗೌಡರು ಅಂತೇಳಿ ಇವರು ಎಲ್ಲ ಹೇಳಿ ನಾವು ಅದಕ್ಕೆ ನಾವು ಎಷ್ಟು ಬೇಕು ನಾವು ಸಪೋರ್ಟ್ ಮಾಡೋಣ. ರಾಜ್ಯಾಧ್ಯಕ್ಷರನ್ನ ಇವ್ರನ್ನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಸಂಘದಿಂದ ಜನಗಳಿಗೆ ನಮ್ಮ ಮನಸ್ಸಿಗೆ ತಟ್ಟಬೇಕು ಅಂತ ಒಂದು ಉನ್ನತ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳ್ಕೊಂಡು ನಾವೆಲ್ಲ ಪಣ ತಟ್ಟಿದ್ದೀವಿ. ನಮ್ಮ ಸಂಘದಿಂದ ಅರುಣ್ ಆಗ್ಬೋದು, ಪ್ರತಿಯೊಬ್ಬರು ಸಹ ಯಾರಿದ್ದೀವಿ. ಇನ್ನೂ ಕೆಲವರು ಇವತ್ತು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಅದೊಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು. ಈ ಸಮೃದ್ಧಿ ಕರ್ನಾಟಕ ರಕ್ಷಣಾ ವೇದಿಕೆನ ಮುಂದೆ ಉನ್ನತ ಮಟ್ಟಿಗೆ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ. ಅದೇ ರೀತಿ ಮಾಧ್ಯಮದವ್ರ ಮುಖಾಂತರ ಹೇಳ್ಬೋದಾ ಇದ್ದೀವಿ. ದಯವಿಟ್ಟು ಮಾಧ್ಯಮದವರ ಬಂದು ಇವತ್ತು ನಮಗೆ ತುಂಬ ಸಹಕಾರ ಕೊಟ್ಟಿದ್ದೀರಾ. ನಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಾರ ಅನ್ನೋದು ಹೊರಗಿದೆ ಅವರು. ಹೌದು ಸರ್. ಅದ್ರ ಬಗ್ಗೆ ನಿಮ್ಮ ಸಂಘಟನೆ ಏನು ಮಾಡ್ತಾರೆ ಸರ್? ಮೊದಲಿಗೆ ಸಂಘಟನೆ ನಾವು ನಮ್ಮ ಸ್ನೇಹಜೀವಿ ಬಳಗದ ಏನಿದ್ದೀವಿ, ಈ ಥರ ಸುಮಾರು ಸಂಘಟನೆ ನಮ್ಮ ಸಂಘದಿಂದ ಎಲ್ಲ ಹೋಗಿ ಸ್ಪಂದಿಸಿದ್ದೀವಿ. ಏನಕ್ಕೆ ಇವ್ರು ಕೆಲಸ ತೆಗಿದ್ದೀರಾ, ಏನು ಸಮಸ್ಯೆ ಆಗಿದೆ ಅದೆಲ್ಲ ಕುರಿತು ನಾವು ಅಲ್ಲಿರುವಂತಕ್ಕಂಥ ಮ್ಯಾನೇಜರ್ ಹತ್ರ ಮಾತಾಡಿ ಅದನ್ನು ಬಗೆಹರಿಸಿದ್ದೀವಿ. ಅವರಿಗೆಲ್ಲ ಪರಿಹಾರ ಸಿಕ್ಕಿದೆ. ನಮ್ಗೆ ಇನ್ನೂ ಮುಂದಿನ ದಿನಗಳಲ್ಲಿ ನಮಗೆ ಈಗ ಊಟಗಳಿ ಆಗ್ಬೋದು, ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ಮೈಸೂರು ಭಾಗದಲ್ಲಿ ಈ ಥರ ನೊಂದಿರೋರು ತುಂಬ ಜನ ಇದ್ದಾರೆ. ಸಂಘ ದೊಡ್ಡದಾಗಿದ್ದಾಗ ನಾವು ಇನ್ನೂ ಒಂದು ಮಾಡೋಕ್ಕೆ ಅವಕಾಶಗಳಿರುತ್ತಲ್ಲ ಅಂತೇಳಿ ನಾವು ಈ ಸಂಘಕ್ಕೆ ಎಲ್ಲರೂ ಸೇರ್ಪಡೆ ಆಗ್ತಾ ಇದ್ದೀವಿ. ತಮ್ಮ ಸಂಘಟನೆ ಗಡಿ ಭಾಗಕ್ಕೂ ತಲುಪ್ತಿದೆ ಕಾರ್ಯಕ್ರಮಗಳು. ಈಗ ಈ ಸಂಘದಿಂದ ಪ್ರತಿಯೊಂದು ಗಡಿ ಭಾಗಕ್ಕೆ ತಲುಪಲಿ ಅಂತ ನಮ್ಮ ಒಂದು ಉದ್ದೇಶ. ಓಕೆ.